ಹಾಯ್ ಫ್ರೆಂಡ್ಸ್, ಸಿರಿ ಮನೆಗೆ ಸ್ವಾಗತ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಬೆಳಗ್ಗೆನೇ ನಾನು ನಾನ್ ವೆಜ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಕೆಲವೊಂದು ಸಾರಿ ನಮಗೆ ಎದ್ದೇಳೋದು ಲೇಟ್ ಆಗುತ್ತೆ. ತಿಂಡಿ ಮಾಡಬೇಕಾದ್ರೆ ಸಂಡೇ ಅಲ್ವಾ, ರಜಾ ಇರುತ್ತೆ, ಎದ್ದೇಳೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಲೇಟಾಗಿ ಎದ್ದಾಗ ಒಂದೇ ಸರಿ ತಿಂಡಿ ಅಡುಗೆ ಒಟ್ಟಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮನೆಯವರು ಬೋಟಿ ತೊಗೊಂಬಂದಿದ್ರು, ಅವರೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಸಿ ತೊಗೊಂಬಂದಿದ್ದಾರೆ. ಈಗ ಅದನ್ನು ಒಂದ್ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ, ಹಾಗೆ ನಾನು ಇಲ್ಲೊಂದು ಸ್ವಲ್ಪ ಬಿಸಿನೀರನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೊದಲೊಂದು ಸರಿ ತಣ್ಣೀರಲ್ಲಿ ಚೆನ್ನಾಗಿ ತೊಳೆದ್ಬಿಡ್ತೀನಿ ನಾನು. ತೊಳೆದಾದ್ಮೇಲೆ ಲೈಟಾಗಿ ಒಂಚೂರು ಬಿಸಿ ಮಾಡ್ಕೋಬೇಕು ನೀರು, ತುಂಬ ಕುದಿಯೋಂಥ ನೀರೆಲ್ಲ ಬೇಡ, ಸ್ವಲ್ಪ ಬಿಸಿ ಬಂದರೆ ಸಾಕು. ಈಗ ಈ ಕಾದಿರೋಂಥ ನೀರನ್ನು ಮತ್ತೆ ಸೇರಿಸ್ಕೊಂಡು ನಾನು ತೊಳಿತಾ ಇದ್ದೀನಿ. ಒಂದೆರಡು ಸಾರಿ ಇದನ್ನು ಈ ಥರ ನೀಟಾಗಿ ತೊಳ್ಕೊಂಬಿಟ್ರೆ ನಿಮಗೆ ಯಾವುದೇ ರೀತಿಯಾಗಿ ಸ್ಮೆಲ್ ಥರ ಎಲ್ಲ ಅನಿಸೋದಿಲ್ಲ. ಈ ಬೋಟಿ ಎಲ್ಲ ಸ್ವಲ್ಪ ಸ್ಮೆಲ್ಲೇ ಅನ್ಬೋದು. ನಮಗೆ ಗೊತ್ತಿರೋರು ಕೊಡೋದ್ರಿಂದ ಅವ್ರೇನು ಮಾಡ್ತಾರೆ, ನೀಟಾಗಿ ಮೊದಲೇ ಅವರೇ ಸುಣ್ಣ ಎಲ್ಲ ಹಾಕಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ನಾನು ಮನೇಲಿ ಬರೀ ಅರಿಶಿನ ಮತ್ತು ಬಿಸಿನೀರಲ್ಲಿ ತೊಳ್ಕೊತೀನಿ ಅಷ್ಟೇ. ಯಾಕಂದರೆ ಅಷ್ಟು ನೀಟಾಗಿ ಕಟ್ ಮಾಡಿ ಕೂಡ ಕೊಡ್ತಾರೆ ಅವರು, ತುಂಬ ಚೆನ್ನಾಗಿ. ಗೊತ್ತಿರೋರ ಕಡೆಯಿಂದ ತೊಗೊಂಡ್ರೆ ಈ ಥರ ಚೆನ್ನಾಗಿ ಕೊಡ್ತಾರೆ ಅಂತ ಅನ್ಸುತ್ತೆ ನನಗೆ. ಈಗ ಇದನ್ನೆಲ್ಲ ಮತ್ತೆ ಇನ್ನೊಂದು ಸರಿ ನಾನು ತಣ್ಣೀರು ಹಾಕಿ ಕೂಡ ತೊಳಿತಾ ಇದ್ದೀನಿ. ತೊಳೆದಿದ್ದೆಲ್ಲ ಆಗಿದೆ. ಇಲ್ಲೊಂದು ಕುಕ್ಕರ್ ಇಟ್ಟಿದ್ದೀನಿ ನಾನೀಗ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಬಂದು ನಾನು ಬರೀ ಬೋಟಿನ ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಕ್ಕೆ ಅಷ್ಟೇ. ಇದಕ್ಕೆ ನಾನು ಬೋಟಿ ಹಾಕ್ತಾಯಿದ್ದೀನಿ. ತೊಳೆದಿಟ್ಕೊಂಡಿರೋಂಥ ಬೋಟಿನ ಹಾಕಿ ಇದಕ್ಕೆ 1 ಸ್ಪೂನಷ್ಟು ಉಪ್ಪು, ಕಲ್ಲುಪ್ಪೆ ಬಳಸೋದು ನಾನು ಜಾಸ್ತಿ, ಉಪ್ಪು ಹಾಗೆ ಅರಿಶಿನದ ಪುಡಿ ಸ್ವಲ್ಪ ಎಲ್ಲದನ್ನು ಹಾಕಿ ಒಂದೆರಡು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೋಬೇಕು. ಆ ರೀತಿ ಒಂದೆರಡು ಸರಿ ಚೆನ್ನಾಗಿ ಇದನ್ನು ಕೈ ಆಡಿಸಿ ಈಗ ಇದನ್ನು ಮುಚ್ಚಿಟ್ಟು ನಾನು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ತುಂಬ ಎಳೆದಾಗಿದೆ, ಅದಕ್ಕೆ ಒಂದು ಕೂಗಿಸಿದ್ರೆ ಸಾಕು. ಇಲ್ಲಿ ಒಂದು ಕೂಗಿಸ್ಕೊತಾ ಇದ್ದೀನಿ. ಈಗ ಇದು ಕೂಗೋಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಂಬಿಡ್ತೀನಿ. ಇಲ್ಲಿ ಮಸಾಲೆಗೆ ಒಂದು 4 ಗೆಡ್ಡೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡಿದ್ದೀನಿ. ಈಗ ಅದಕ್ಕೆ ನಾನು ಇಲ್ಲೊಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಹಾಕ್ತಾಯಿದ್ದೀನಿ. ನಾನು ಚಕ್ಕೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಣಸು, ಇದಕ್ಕೊಂದು 4 ಲವಂಗ, ಹುರ್ಗಡ್ಲೆ ಸ್ವಲ್ಪ, ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಧನಿಯಾ ಪುಡಿ, ಹಾಗೆ ಖಾರದ ಪುಡಿ 1-2 ಸ್ಪೂನು ಎಲ್ಲನೂ ಹಾಕಿ ಇಲ್ಲಿ ಮಸಾಲೆನ ನಾನು ರುಬ್ಕೊಂಡು ರೆಡಿ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಕಾಯಿ ಕೂಡ ಹಾಕೋಬೇಕು. ತೆಂಗಿನಕಾಯಿ ಹಾಕಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಗಲೇ ನಾನು ಒಗ್ಗರಣೆ ಇಟ್ಬಿಟ್ಟಿದ್ದೆ, ತೋರ್ಸೋಕ್ಕಾಗಿಲ್ಲ ನಿಮಗೆ. ಎಣ್ಣೆ ಹಾಕಿ ಈರುಳ್ಳಿ, ಟೊಮೆಟೊ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರಲ್ಲಿ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಈ ಒಂದು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸೇರಿಸಿ ಒಂದೆರಡು ಸರಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ನಾನು. ಯಾಕಂದ್ರೆ ಜಾಸ್ತಿ ನೀರು ಹಾಕಲ್ಲ. ನಿಮ್ಗೆ ಇದು ಮಸಾಲೆ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಬೆಂದಿದ ಮೇಲೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನಾನು ಆ ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಅದೇ ನೀರನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಯಾಕೆ ಹಾಕಿದ್ದೀನಿ ಅಂದರೆ, ನಾವಿಲ್ಲಿ ಬೋಟಿ ಬೇಯಿಸೋದಕ್ಕೆ ಇಡ್ತೀವಲ್ಲ ಫ್ರೆಂಡ್ಸ್, ಅದು ತುಂಬ ನೀರು ಬಿಟ್ಕೊಳ್ಳುತ್ತೆ ಕೆಲವೊಂದು ಸರಿ. ಅದರಲ್ಲೇ ನೀರು ಜಾಸ್ತಿ ಇರುತ್ತೆ. ಅದಕ್ಕೆ ಅದು ನೀರು ಎಷ್ಟಿದೆ ಏನು ಅಂತ ನೋಡಿಕೊಂಡು ಆಮೇಲೆ ನಾನು ನೀರು ಸೇರಿಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ನೀರು ಹಾಕಿದ್ದೆ. ನೋಡಿ ಎಷ್ಟೊಂದು ನೀರಿದೆ. ಕೆಲವೊಬ್ಬರು ಇದನ್ನು ನೀರು ಹಾಕೋದಿಲ್ಲ, ನೀರು ಆಚೆ ಹಾಕ್ಬಿಡ್ತಾರೆ. ಆದರೆ ನೀವು ನೀಟಾಗಿ ತೊಳೆದಿದ್ರೆ, ಕ್ಲೀನ್ ಮಾಡಿದರೆ, ಇದು ನೀರು ಜೊತೆಗೆ ಹಾಕ್ಕೊಂಡ್ರು ನಿಮಗೆ ಸ್ಮೆಲ್ಲು ಗಮ್ ಅಂತ ಇರುತ್ತೆ. ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಇದನ್ನು ನಾನು ಒಂದೆರಡು ಸರಿ ತಿರುಗಿಸ್ಬಿಟ್ಟು 1-2 ವಿಷಲ್ ಕೂಗಿಸ್ತಾ ಇದ್ದೀನಿ. ಆಗಿದೆ ಆಲ್ರೆಡಿ ಸಾಂಬಾರು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಅಂತೀರಾ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ, ಘಮ ಘಮ ಅಂತಾಯಿತು ಮಾತ್ರ. ಬೆಳಗ್ಗೆನೇ ಈ ರೀತಿ ಒಂದು ಬೋಟಿ ಸಾರು, ಇದ್ರ ಜೊತೆ ಸೆಟ್ ದೋಸೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಾನು ಅದಕ್ಕೋಸ್ಕರ ಈಗ ಸೆಟ್ ದೋಸೆ ಮಾಡ್ತಾಯಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಬನ್ನಿ ಈಗ ಬೇಗ ಬೇಗ ನಾವು ಸೆಟ್ ದೋಸೆ ಮಾಡ್ಕೊಂಬಿಡೋಣ. ಇದಕ್ಕೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರೋಕ್ಕೆ ಶುರುವಾಗಿದೆ.
ಓಕೆ ಫ್ರೆಂಡ್ಸ್, ಬೆಳಗ್ಗೆ ತಿಂಡಿ ಎಲ್ಲ ಆಯಿತು. ಈಗ ಬೆಳಗ್ಗೆಯಿಂದ ಗಿಡಕ್ಕೆ ನೀರು ಹಾಕಿಲ್ಲ ಅಂತ ಹೇಳಿ ನೀರು ಹಾಕೋಣ ಅಂತ ಬಂದೆ. ಇಲ್ಲಿ ನನ್ನ ಮಕ್ಕಳು ಇಬ್ಬರು ಆಲೂಗೆಡ್ಡೆದು ಮೊಳಕೆ ಬಂದಿದ್ದನ್ನು ಕಟ್ ಮಾಡಿ ನೆಟ್ಟಿದ್ರು. ನೋಡೋಣ ಯಾವ ರೀತಿ ಬಂದಿದೆ ಅಂತ ನೋಡೋಣ ಅಂತ ತೆಗಿತಾ ಇದ್ದೀನಿ. ಗಿಡ ಎಲ್ಲ ಒಣಗಿತ್ತು ಆಲ್ರೆಡಿ. ಎಷ್ಟು ಆಲೂಗೆಡ್ಡೆ ಬಿಟ್ಟಿದೆ ಅಂತ ಒಂದು ಕ್ಯೂರಿಯಾಸಿಟಿ ಮಕ್ಕಳಿಗೆ, ಅದಕ್ಕೋಸ್ಕರ ತೆಗಿತಾ ಇದ್ದೆ. ಇಲ್ಲಿ ನೋಡಿದರೆ ಏನು ತುಂಬ ಆಲೂಗೆಡ್ಡೆ ಏನು ಬೆಳೆದಿಲ್ಲ, ಆದರೂ ನನ್ನ ಮಕ್ಕಳು ಬೆಳೆದಿರೋದಲ್ವ ಅದಕ್ಕೆ ಖುಷಿ ಅಷ್ಟೇ. ಒಂದು 4 ಆಲೂಗೆಡ್ಡೆ ಬಿಟ್ಟಿತ್ತು ಫ್ರೆಂಡ್ಸ್ ಅಷ್ಟೇ. ನೋಡಿ, ಒಂದೆರಡು ದೊಡ್ಡದು, ಒಂದೆರಡು ಚಿಕ್ಕದು, ಕರೆಕ್ಟಾಗಿ ನಾವಿರೋ 4 ಜನಕ್ಕೆ 4 ಆಲೂಗೆಡ್ಡೆ ಬಿಟ್ಟಿದೆ. ನನ್ನ ಮಕ್ಕಳು ಈಗಲೇ ಬೆಳೆದಿರೋವಂಥ ಆಲೂಗೆಡ್ಡೆ ಇದು. ಅವ್ರು ಬೆಳೆದಿರೋದಲ್ಲ, ತುಂಬ ಖುಷಿ ಅವರಿಗೆ. ಆಯಿತು ಫ್ರೆಂಡ್ಸ್, ಈಗ ಹೊರಗಡೆ ಗಿಡಕ್ಕೆಲ್ಲ ನೀರು ಹಾಕಿ ಮುಗೀತು. ಹಾಗೆ ಸ್ವಲ್ಪ ಹೂ ತೊಗೊಂಡಿದ್ದೆ, ಬಿಡು ಹೂವು, ಅದನ್ನು ಕಟ್ಟೋಣ ಅಂಥೇಳಿ ಕಟ್ತಾಯಿದ್ದೀನಿ. ನನಗೆ ಯಾವಾಗಲೂ ಹೂ ಕಟ್ಟಬೇಕಾದ್ರೆ ನಮ್ಮಮ್ಮ ನೆನಪಾಗ್ತಾ ಇರ್ತಾರೆ. ಯಾಕಂದರೆ ಅಮ್ಮಂದಿರು ಯಾವಾಗಲೂ ಹೂವು ಕಟ್ಟಬೇಕಾದ್ರೆ ಅಥವಾ ಏನಾದರೂ ಕೆಲಸ ಮಾಡಬೇಕಾದ್ರೆ ನಾವು ಅವ್ರನ್ನೇ ಕುತ್ಕೊಂಡು ನೋಡ್ತಾ ಇರ್ತಿದ್ವಿ ಚಿಕ್ಕ ವಯಸ್ಸಲ್ಲಿ. ನಮ್ಮಮ್ಮ ಹೇಗೆ ಹೂವು ಕಟ್ತಾರೆ, ಇದನ್ನು ಯಾವ ರೀತಿ ಜೋಡಿಸ್ಕೊತಾರೆ ಅಂತ ಹೇಳಬೇಕಂದ್ರೆ ಅವ್ರನ್ನ ನೋಡಿ ಸ್ವಲ್ಪ ಕಲಿತೆ ಅಂತ ಅನ್ಕೋಬೋದು. ಮೊದಲೆಲ್ಲ ನಮಗೆ ಹೂ ಕಟ್ಟಬೇಕಾದ್ರೆ ಅವರು ಕಟ್ಟೋದನ್ನು ಕಲ್ತ್ಕೊತೀವಿ ಅಂದರೆ ಈ ವೇಸ್ಟ್ ಇರುತ್ತಲ್ಲ ಹೂ, ಅದನ್ನು ಕೊಟ್ಬಿಟ್ಟು ಕಟ್ಟಿ ಅಂತ ಹೇಳ್ತಾಯಿದ್ರು. ಆ ಥರ ವೇಸ್ಟ್ ಆಗಿರೋಂಥ ಹೂವಲ್ಲೇ ಸ್ವಲ್ಪ ಕಟ್ಟಿ ಕಲ್ತಿದ್ದು ಅಂತ ಅನ್ಕೋಬೋದು ನಾನು. ನೋಡಿ, ಇವಾಗ ಇಷ್ಟು ಹೂ ಕಟ್ಟಿದ್ದೀನಿ. ಇದರಲ್ಲಿ ಇಷ್ಟು ಹಾಳಾಗಿರೋದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ ಫ್ರೆಂಡ್ಸ್, ಹೂ ತೊಗೋಬೇಕಾದ್ರೆ. ಆದರೆ ಅದರಲ್ಲಿ ತುಂಬ ಹಾಳಾಗಿರೋದೇ ಇರುತ್ತೆ. ಎಷ್ಟೇ ನಾವು ಚೆನ್ನಾಗಿರೋ ಹೂ ಕೊಡ್ತಾರೆ ಅಂತ ಹೇಳಿ ಹೋದ್ರೂ ಕೂಡ ಮೋಸ ಹೋಗೋದು ತಪ್ಪಲ್ಲ. ನಾವು ಯಾವಾಗಲೂ ಮೋಸ ಹೋಗ್ತಾನೇ ಇರ್ತೀವಿ. ಮೋಸ ಮಾಡೋರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನಾವು ಮೋಸ ಹೋಗ್ತಾ ಇರ್ತೀವಿ, ಅಥವಾ ನಾವು ಮೋಸ ಹೋಗೋದ್ರಿಂದನೇ ನಮಗೆ ಮೋಸ ಮಾಡ್ತಾರೆ ಅಂತ ಅಂದ್ಕೊತೀನಿ. ಈ ಹೂವೆಲ್ಲ ಕಟ್ಟಿದ್ದಾಯಿತು. ಅದನ್ನು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಈ ರೀತಿ ನೀವು ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ 2-3 ದಿನ ಅನ್ನೋದು ಫ್ರೆಶ್ ಆಗಿರುತ್ತೆ. ಮಲ್ಲಿಗೆ ಹೂವನ್ನು ಅದೇ ರೀತಿ ನಾನು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಮತ್ತು ಅದನ್ನು ಒಂದು ಬಾಕ್ಸಿಗೆ ಹಾಕಿ ಇಡ್ತೀನಿ. ಯಾಕಂದರೆ ಮಲ್ಲಿಗೆ ಹೂವೆಲ್ಲ ತುಂಬ ಸ್ಮೆಲ್ ಗಮ್ ಅನ್ನೋದ್ರಿಂದ ಒಂದು ಸ್ವಲ್ಪ ಏನಾದರೂ ಅದು ಕವರು ಓಪನ್ ಆಗಿಬಿಟ್ರೆ ಅಥವಾ ಬಾಕ್ಸ್ ಓಪನ್ ಆದರೆ ತರಕಾರಿ ಅಥವಾ ನಾವು ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲು ಮೊಸರು ಎಲ್ಲದಕ್ಕೂ ಸ್ಮೆಲ್ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಈ ರೀತಿ ನಾನು ಬಾಕ್ಸಲ್ಲಿ ಹಾಕಿಬಿಟ್ಟು ಇಡೋದು. ಈ ವೇಸ್ಟ್ ಆಗಿರೋ ಹೂವನ್ನು ಕೂಡ ನಾನು ಹೊರಗೆ ಹಾಕೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಹೊರಗಡೆ ಗಿಡಗಳೆಲ್ಲ ಇಟ್ಕೊಂಡಿದ್ದೀನಲ್ವ, ಆ ಒಂದು ಗಿಡಗಳಿಗೆ ಗೊಬ್ಬರ ಆಗುತ್ತೆ ಇದು. ಅದಕ್ಕೆ ಈ ಹೂವನ್ನೆಲ್ಲ ತೆಗೆದು ನಾನು ಗಿಡಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಗಿಡಕ್ಕೆ ಹಾಕ್ಕೊಂಡ್ರೆ ಗಿಡಕ್ಕೆ ಚೆನ್ನಾಗಿ ಗೊಬ್ಬರ ಆಗುತ್ತೆ. ಗಿಡನೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ಅದರಿಂದ ನಾನು ಈ ಥರ ಹೂವು ಎಲ್ಲನೂ ಉಳಿದ್ರೆ ನಾನು ವೇಸ್ಟ್ ಆಗಿರೋಂಥ ಹೂವನ್ನೆಲ್ಲ ನಾನು ಈ ಥರ ಗಿಡಕ್ಕೆ ಹಾಕಿನೇ ಗೊಬ್ಬರ ಮಾಡೋದು. ಈಗ ಆಲ್ರೆಡಿ ಆಯಿತು, ಗಿಡಕ್ಕೆಲ್ಲ ಹಾಕಿದ್ದಾಯಿತು. ಎಷ್ಟೋ ಕೆಲಸನೂ ಕೂಡ ಮುಗಿತಾ ಬಂತು. ಈಗ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದೆ, ಹೂ ಕಟ್ಟಂತೂ ತುಂಬ ಸುಸ್ತಾಗಿದೆ. ಅದಕ್ಕೋಸ್ಕರ ನಾನಿಲ್ಲಿ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ, ಕರ್ಬೂಜ ಹಣ್ಣಿನ ಜ್ಯೂಸು. ಯಾಕಂದರೆ ನಮಗೆ ಬೆಳಗ್ಗೆ ಹೊತ್ತೆ ತಿಂಡಿ ಅದು ನಾನ್ ವೆಜ್ ತಿಂದುಬಿಟ್ರೆ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಮಾಡಬೇಕಂತಲೇ ಅನಿಸಲ್ಲ. ಬೆಳಗ್ಗೆನೇ ತಿಂಡಿಗೆ ನಾವು ನಾನ್ ವೆಜ್ ತಿಂದಿರೋದ್ರಿಂದ ನಮಗೆ ಊಟ ಎಲ್ಲ ಬೇಡ ಅನಿಸ್ತಾ ಇದೆ. ಅದಕ್ಕೆ ಇವಾಗ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಒಂದು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.